ಚಂದನ ವನದಲ್ಲಿ ಸದ್ದು ಮಾಡುತ್ತಾ ಸೌಜನ್ಯ ಪ್ರಕರಣ ಸಿನಿಮಾ ರೂಪ ತಾಳುತ್ತಾ ಸೌಜನ್ಯ ದುರಂತ ಅಂತ್ಯದ ಕತೆ ಧರ್ಮಸ್ಥಳದ ಸೌಜನ್ಯಾಳ ನೈಜ ಕತೆ ಸಿನಿಮಾವಾಗಿ ಮೂಡಿ ಬರುತ್ತಾ ಸೌಜನ್ಯ ಹೆಸರಿನಲ್ಲೇ ಸಿನಿಮಾ ಮಾಡಲು ಹೊರಟೋರ್ ಯಾರು ದುರಂತ ಅಂತ್ಯ ಕಂಡಂತಹ ಸೌಜನ್ಯ ಕೇಸ್ಗೆ ಸಿಗತ್ತಾ ಮತ್ತೊಂದು ಟ್ವಿಸ್ಟ್ ಸಿನಿಮಾವಾಗಿ ಮೂಡಿ ಬರುತ್ತಾ ಧರ್ಮಸ್ಥಳ ಸೌಜನ್ಯ ದುರಂತ ಸಿನಿಮಾವಾಗಿ ಮಾಡಲು ಕೈ ಹಾಕಿದ ಘಟಾನುಘಟಿಗಳು ಯಾರು ಸೌಜನ್ಯ ದುರಂತ ಕಥೆಯನ್ನ ಸಿನಿಮಾ ಮಾಡ್ತಾರಾ ಆ ಒಂದು ನಾಯಕಿ ಹಾಗಾದ್ರೆ ಆ ನಾಯಕಿ ಯಾರು ಆ ನಾಯಕಿ ಸಿನಿಮಾವನ್ನ ಸೌಜನ್ಯ ಪ್ರಕರಣದ ಸಿನಿಮಾವನ್ನ ಯಾಕೆ ಮಾಡ್ತಾರೆ ಚಂದನವನದಲ್ಲಿ ಸದ್ದು ಮಾಡುತ್ತಾ ಹಾಗಾದ್ರೆ ಸೌಜನ್ಯ ಪ್ರಕರಣ ಎಸ್ ಸೌಜನ್ಯ ದುರಂತ ಅಂತ್ಯದ ಕತೆ ಸಿನಿಮಾ ರೂಪವನ್ನ ತೆಗೆದುಕೊಳ್ಳುತ್ತಾ ಎಸ್ ಈ ಒಂದು ಅನುಮಾನ ಎಲ್ಲರಲ್ಲೂ ಮೂಡಿದೆ ಈ ಒಂದು ಸ್ಟೋರಿ ಅದರ ರಿಲೇಟೆಡ್ ಆಗಿದೆ ಸೌಜನ್ಯ ಹೆಸರಿನಲ್ಲೇ ಸಿನಿಮಾ ಮಾಡಲು ಆ ನಟಿ ಅಥವಾ ಆ ಘಟಾನುಘಟಿ ನಿರ್ಧಾರವನ್ನ ಯಾಕೆ ಮಾಡಿದ್ರು ಹಾಗಾದ್ರೆ ಸೌಜನ್ಯ ಕಥೆನೇ ಸಿನಿಮಾ ಆಗ್ತಾ ಇದೆಯಾ ಇವೆಲ್ಲ ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ ಹಾಗಾದ್ರೆ ಆ ಸಿನಿಮಾದ ಹೆಸರೇನು ಧರ್ಮಸ್ಥಳದಲ್ಲಿ 12 ವರ್ಷಗಳ ಹಿಂದೆ ನಡೆದಂತಹ ಆ ಒಂದು ಭೀಕರ ಕಥೆಯನ್ನ ಸಿನಿಮಾ ಮಾಡೋಕೆ ಮನಸ್ಸು ಮಾಡಿದವರು ಯಾರು ಆ ಸ್ಟೋರಿ ಬಗ್ಗೆ ಹೇಳಿದ್ರೇನೆ ಕೇಸ್ ಆಗುತ್ತೆ ಅಂತ ಭಯಪಟ್ಟು ಅಧರಿಯಲ್ಲಾಡಿ ಹೋಗ್ತಿದ್ದಂತಹ ಜನಗಳ ನಡುವೆ ಸಿನಿಮಾ ಮಾಡ್ತೀನಿ ಅಂತ ಬಂದು ನಿಂತೋರು ಯಾರು ಧರ್ಮಸ್ಥಳದ ಸೌಜನ್ಯಾಳ ದುರ್ಘಟನೆಯ ಬಗ್ಗೆ ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರ ಮೇಲೂ FIR ಬೀಳುವಂತಹ ಸುಸಂದರ್ಭದಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡ್ತೀನಿ ಅಂತ ಹೇಳ್ದವ್ರು ಯಾರು ಅವರಿಗೆ ಆ ಧೈರ್ಯ ಎಲ್ಲಿಂದ ಬಂತು ಇದರ ಬಗ್ಗೆ ಫ್ರೀಡಂ ಟಿವಿ ಮಾಹಿತಿಯನ್ನ ಕೊಡ್ತಾ ಇದೆ ಸೌಜನ್ಯ ದುರಂತ ಅಂತ್ಯ ಕಥೆಗೆ ಸಿನಿಮಾ ರೂಪ ಬರುತ್ತಾ ಅಷ್ಟಕ್ಕೂ ಸೌಜನ್ಯ ದುರಂತ ಕಥೆಯನ್ನ ಸಿನಿಮಾ ಮಾಡ್ತಾ ಇದ್ದೋರು ಯಾರು ಒಂದು ಕಾಲದ ಶೈನಿಂಗ್ ಹೀರೋಯಿನ್ ಈಗ ನಿರ್ದೇಶಕಿ ಸೌಜನ್ಯ ಕಥೆಯನ್ನ ತೆರೆ ಮೇಲೆ ತರಲು ಮುಂದಾದಂತಹ ನಟಿ ತಾನೇ ಆ ಸಿನಿಮಾದ ನಿರ್ದೇಶನ ಮಾಡಲು ನಟಿ ನಿರ್ಧಾರ ಭಾರೀ ಸೌಂಡ್ ಮಾಡ್ತಾ ಇದೆ ಆ ಒಂದು ನಟಿ ಹಾಕಿರುವಂತಹ ಆ ಪೋಸ್ಟ್ ಸೌಜನ್ಯ ದುರಂತ ಅಂತ್ಯ ಕಂಡಿದ್ದನ್ನೇ ಮೂಲ ಕತೆ ಮಾಡ್ತಾ ಇದ್ದಾರಾ ಈ ಒಂದು ಅನುಮಾನ ಎಲ್ಲಾ ಕಡೆಗೂ ಮೂಡ್ತಾ ಇದೆ ಸೌಜನ್ಯ ಕೇಸ್ ಎಲ್ಲರಿಗೂ ಗೊತ್ತೇ ಇದೆ ಸಖತ್ತಾಗಿ ಸದ್ದು ಮಾಡ್ತಾ ಇದ್ದಂತಹ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಇದರ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಮಾತಾಡ್ದವ್ರ ಮೇಲೆಲ್ಲ FIR ಆಗ್ತಾ ಇದೆ ಆದ್ರೂ ಕೂಡ ಒಂದು ಕಾಲದಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ದಂತಹ ಹೀರೋಯಿನ್ ಈಗ ನಿರ್ದೇಶನ ಮಾಡಲು ಹೊರಟಿದ್ದಾರೆ ಹಾಗಾದ್ರೆ ಆ ಹೀರೋಯಿನ್ ಯಾರು ಸೌಜನ್ಯ ಕಥೆಯನ್ನೇ ತೆರೆ ಮೇಲೆ ತರಲು ಮುಂದಾಗಿರುವಂತಹ ಆ ನಟಿ ಯಾರಾಗಿರಬಹುದು ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿ ಹೆಸರನ್ನ ಗಳಿಸಿದ್ದಂತಹ ಸುಂದರಿ ಆಕೆ ಈಗ ಸೌಜನ್ಯ ಪರ ನಿಂತಿದ್ದಾರ ಹಾಗಾದ್ರೆ ಯಾರು ಕೂಡ ಸೌಜನ್ಯ ಅವರ ಕೇಸ್ ಬಗ್ಗೆ ಮಾತನಾಡ್ತಾ ಇಲ್ಲ ಯಾರು ಕೂಡ ಯಾವ ಸಿನಿಮಾ ರಂಗದವರು ಕೂಡ ಅವರ ಬಗ್ಗೆ ಸೌಜನ್ಯ ಪರವಾಗಿ ನಿಂತ್ಕೊಳ್ತಾ ಇಲ್ಲದೆ ಇರುವಂತಹ ಸಮಯದಲ್ಲಿ ಈ ಒಂದು ನಟಿ ಮಾಡ್ತಿರುವಂತಹ ಸಿನಿಮಾ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಅಷ್ಟಕ್ಕೂ ಸೌಜನ್ಯ ಕಥೆಯನ್ನ ಸಿನಿಮಾ ಮಾಡೋಕೆ ಹೊರಟಿದ್ದಾರಾ ಆ ನಟಿ ಎಸ್ ಇದರ ಬಗ್ಗೆ ಫ್ರೀಡಂ ಟಿವಿ ಮಾಹಿತಿಯನ್ನ ಕೊಡ್ತಾ ಇದೆ ಮಧು ಕಂಸಾಳೆ ಫಿಲಿಮ್ಸ್ ಬ್ಯಾನರ್ ನಡಿ ಈ ಒಂದು ಸಿನಿಮಾ ನಿರ್ಮಾಣ ಗಣೇಶ್ ಮಹಾದೇವನ್ ನೇತೃತ್ವದಲ್ಲಿ ಮೂಡಿ ಬರಲಿದೆ ಈ ಒಂದು ಚಿತ್ರ ಬೆಂಗಳೂರಿನ ರೇಣುಕಾಂಬಾ ಸ್ಟುಡಿಯೋದಲ್ಲಿ ಟೈಟಲ್ ಲಾಂಚ್ ಕೂಡ ಆಗಿದೆ ನಟಿ ಹರ್ಷಿಕಾಗೆ ಸಹಕಾರವನ್ನ ನೀಡ್ತಾ ಇದ್ದಂತಹ
ಪತಿ ಭುವನ್ ಪೊನ್ನಣ್ಣ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನಿರ್ಮಾಣ ಮಾಡ್ತಿರುವಂತಹ ಸ್ಟಾರ್ ಜೋಡಿ ತಾರಾಂಗಣದಲ್ಲಿದ್ದಾರೆ ಹಲವಾರು ಘಟಾನುಘಟಿ ಕಲಾವಿದರು. ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ನಟ ಕಿಶೋರ್ ಜೊತೆಗೆ ತೆರೆಯನ್ನ ಹಂಚಿಕೊಳ್ಳಲಿದ್ದಾರೆ ಇಬ್ಬರು ನಾಯಕಿಯರು. ನಾಯಕಿಗಾಗಿ ಹುಡುಕಾಟ ಶುರುವಾಗಿದೆ ಅಂತ ಹೇಳಿದ್ದಂತಹ ನಿರ್ಮಾಪಕರು ವಿಲನ್ ಪಾತ್ರದಲ್ಲಿ ಉಗ್ರಂ ಮಂಜು, ಕಾಕ್ರೋಚ್ ಸುಧಿ ನಟನೆ ಮಾಡಿದ್ದಾರೆ. ಮುಂದಿನ ತಿಂಗಳೇ ಸಿನಿಮಾ ಶೂಟಿಂಗ್ಗೆ ಚಿತ್ರತಂಡ ರೆಡಿಯಾಗಿದೆ. ವೇಗವಾಗಿ ಚಿತ್ರಕಥೆಯ ಸ್ಕ್ರಿಪ್ಟ್ ಕೆಲಸ ಮುಗಿಸುತ್ತಿರುವಂತಹ ತಂಡ. ಎಸ್, ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಹರ್ಷಿಕಾ ಪೂರ್ಣಚ್ಚ ಕಳೆದ ಹಲವಾರು ವರ್ಷಗಳಿಂದ ಕೂಡ ಸಿನಿಮಾದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೊಂದು ಮಗು ಕೂಡ ಆಗಿದೆ. ಈಗ ಅವರು ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ. ಚೊಚ್ಚಲ ನಿರ್ದೇಶನಕ್ಕೆ ಕೈ ಹಾಕಿದ್ದಂತಹ ಹರ್ಷಿಕಾ ಪೂರ್ಣಚ್ಚ ಮೊದಲ ಚಿತ್ರದಲ್ಲಿ ನೈಸರ್ಗಿಕ ಅಥವಾ ನೈಜ ಘಟನೆಗಳನ್ನ ಕಥೆಯನ್ನ ಥ್ರಿಲ್ಲರ್ ಮೂವಿಯಾಗಿ ಆಯ್ಕೆ ಮಾಡಿದ್ದಾರೆ. ಈ ಕುರಿತು ಹರ್ಷಿಕಾ ಪೂರ್ಣಚ್ಚ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಎಸ್, ಹಾಗಾದ್ರೆ ಆ ಸಿನಿಮಾ ಯಾವುದು ಎನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಈಗ ಕಾಡ್ತಿರುವಂತಹ ಪ್ರಶ್ನೆ. ಸದಾ ಸಿನಿಮಾ ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗುತ್ತಿದ್ದಂತಹ ಬಹುಭಾಷಾ ನಟಿ ಹರ್ಷಿಕಾ ಪೂರ್ಣಚ್ಚ ಸಿನಿಮಾ ಮಾಡೋಕೆ, ಅದರಲ್ಲೂ ಕೂಡ ಸಿನಿಮಾವನ್ನ ನಿರ್ದೇಶನ ಮಾಡೋಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಇದು ಸೌಜನ್ಯ ಕೇಸ ಎನ್ನುವಂತಹ ವಿಚಾರ ಈಗ ಎಲ್ಲೆಡೆಗೂ ಕ್ವಶನ್ ಮಾರ್ಕ್ ಆಗಿ ಕೂತಿದೆ. ಯಾಕಂತಂದ್ರೆ ಆ ಟೈಟಲ್ ಲಾಂಚ್ ಮಾಡಿದ್ದನ್ನ ನೋಡಿದ್ರೆ ಸೌಜನ್ಯ ಅವರ ಕಥೆಯನ್ನ ತೆಗೆದುಕೊಂಡ್ರ ನಟಿ ಅದನ್ನೇ ನಿರ್ಮಾಣವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಗೂ ಮೂಡಿದೆ. ಹಲವಾರು ಘಟಾನುಘಟಿಗಳು ಈ ಒಂದು ಸಿನಿಮಾದಲ್ಲಿ ಇದ್ದಾರೆ. ಕಿಶೋರ್ ಆಗಿರಬಹುದು, ಉಗ್ರಂ ಮಂಜು ಅವರಾಗಿರಬಹುದು, ಕಾಕ್ರೋಚ್ ಸುದಿ ಆಗಿರಬಹುದು, ಎಲ್ಲರೂ ಕೂಡ ನಟನೆಯನ್ನ ಮಾಡ್ತಾ ಇದ್ದಾರೆ. ಬಹುದೊಡ್ಡ ತಾರಾ ಬಳಗವನ್ನೇ ಹೊಂದಿರುವಂತಹ ಈ ಒಂದು ಚಿತ್ರದ ಕತೆ ಈಗ ಎಲ್ಲರಿಗೂ ಕೂಡ ಕುತೂಹಲವಾಗಿದೆ. ಹಾಗಾದ್ರೆ ನಿಜಕ್ಕೂ ಸೌಜನ್ಯ ಕೇಸನ್ನ ಸಿನಿಮಾ ಮಾಡಲು ಹೊರಟ್ರ ಕೊಡಗಿನ ಸುಂದರಿ. ಎಸ್, ಫ್ರೀಡಂ ಟಿವಿಗೆ ಸಿಕ್ಕಿದೆ ಆ ನಟಿ ಹಾಕಿರುವಂತಹ ಸ್ಫೋಟಕ ಪೋಸ್ಟರ್ ನಲ್ಲಿ ಸಿನಿಮಾದ ಶೀರ್ಷಿಕೆ ಹಾಕಿಕೊಂಡಿರುವಂತಹ ನಟಿ ಸೌಜನ್ಯ ಒಂದು ಹೆಣ್ಣಿನ ಕಥೆ ಅಂತ ಹಾಕಿರುವಂತಹ ಪೋಸ್ಟ್ ಇದು. ಸಿನಿಮಾದ ಟೈಟಲ್ ಹಾಕಿಕೊಂಡಿರುವಂತಹ ನಟಿ ಹರ್ಷಿಕಾ ಪೂರ್ಣಚ್ಚ ಈ ಸಿನಿಮಾಗೆ ತಾನೇ ಡೈರೆಕ್ಷನ್ ಮಾಡೋದಾಗಿ ಹರ್ಷಿಕಾ ಮಾಹಿತಿಯನ್ನ ನೀಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಧರ್ಮಸ್ಥಳದ ಸೌಜನ್ಯ ಪ್ರಕರಣನ, ಆ ಒಂದು ಕಥೆನಾ ಪ್ರಶ್ನೆ ಮೂಡ್ತಾ ಇದೆ. ಸೌಜನ್ಯ ದುರಂತ ಅಂತ್ಯ ಕಂಡಿದ್ದನ್ನೇ ಮೂಲ ಕಥೆಯನ್ನ ಮಾಡ್ಕೊಂಡಿದ್ದಾರ? ಈ ಬಗ್ಗೆ ಇನ್ನೂ ಸ್ವಲ್ಪ ಗೊಂದಲಗಳೇ ಎದುರಾಗ್ತಾ ಇದೆ. ಆದ್ರೆ ಸಿನಿಮಾದ ಟೈಟಲ್ ಮಾತ್ರ ಹಾಗೆ ಹಾಕ್ಬಿಟ್ಟಿದ್ದಾರ. ಹಾಗಾದ್ರೆ ಸಿನಿಮಾದ ಟೈಟಲ್ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಈ ಚಿತ್ರದ ಕಥಾನಾಯಕಿ ಹೆಸರು ಸೌಜನ್ಯನ ಅಥವಾ ಸೌಜನ್ಯ ಕುರಿತೇ ಈ ಒಂದು ಕಥೆ ಇದೆಯಾ? ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ ಹರ್ಷಿಕಾ ಪೂರ್ಣಚ್ಚ. ಎಸ್, ಸೌಜನ್ಯ ಒಂದು ಹೆಣ್ಣಿನ ಕತೆ ಎನ್ನುವಂತಹ ಟೈಟಲ್ ಸಿನಿಮಾಗೆ ಇಡಲಾಗಿದ್ದು, ಇದು ಧರ್ಮಸ್ಥಳದಲ್ಲಿ 12 ವರ್ಷಗಳ ಹಿಂದೆ ನಡೆದಂತಹ ಅಥವಾ ಇತ್ತೀಚೆಗೆ ಸದ್ದು ಮಾಡ್ತಿರುವಂತಹ ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿರುವಂತಹ ಸಿನಿಮಾ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ನೈಜ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗ್ತಿದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಅಥವಾ ಹೆಸರು ಮಾತ್ರ ಇದಾ, ಕಥೆ ಬೇರೆ ಇದಾ ಅಂತ ಇನ್ನೂ ಕೂಡ ಹರ್ಷಿಕಾ ಪೂರ್ಣಚ್ಚ ಅವರು ಹೇಳಬೇಕಾಗಿದೆ. ಕನ್ನಡದಲ್ಲಿ ಮಹಿಳಾ ನಿರ್ದೇಶಕಿಯರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಧೈರ್ಯದಿಂದ ಒಬ್ರು ಡೈರೆಕ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಸೊ ಅವರಿಗೆ ವೆಲ್ಕಮ್ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.
ಹಾಗಾದ್ರೆ ಯಾರ್ಯಾರು ನಟನೆ ಮಾಡ್ತಾರೆ ಆಗ್ಲೇ ಹೇಳ್ತಾ ಇದ್ದೆ ನಾನು. ನಟ ಕಿಶನ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾಗೆ ಇಬ್ರು ನಾಯಕ ನಟಿಯರಿದ್ದಾರೆ. ಉಗ್ರಂ ಮಂಜು, ಕಾಕ್ರೋಚ್, ಸುಧಿ ಎಲ್ಲರೂ ಕೂಡ ಈ ಚಿತ್ರದಲ್ಲಿ ಇದ್ದಾರೆ. ಆದರೆ ಈ ಚಿತ್ರದ ಟೈಟಲ್ ಅನ್ನ ನೋಡಿದ್ರೆ, ಇವರು ಬರೆದು ಹಾಕೊಂಡಿದ್ ನೋಡಿದ್ರೆ, ಯಾರೂ ಕೂಡ ಇಷ್ಟು ದಿನ ಸ್ಯಾಂಡಲ್ವುಡ್ ಆಗಿರ್ಬೋದು ಯಾರೂ ಕೂಡ ಸಪೋರ್ಟ್ ಇಲ್ಲದೆ ಇರುವಂತಹ ಸೌಜನ್ಯ ಕೇಸ್ ಬಗ್ಗೆ ಹರ್ಷಿಕಾ ಪೂರ್ಣಚ್ಚ ದೊಡ್ಡ ಮನಸ್ಸು ಮಾಡಿ ಅದೇ ಕಥೆಯನ್ನ ಇಟ್ಟುಕೊಂಡು ಸ್ಟೋರಿ ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಕಾಡಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಇದು ಈ ಸೌಜನ್ಯನ ಬೇರೆ ಸೌಜನ್ಯನ ಅಂತ.